ನಟ ಗುರುಪ್ರಸಾದ್ ಆಮೇಲೆ ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ ಆತ್ಮಹತ್ಯೆ ಮಾಡ್ಕೊಂಡ್ರು. ಅದರಲ್ಲಿ ಇಬ್ರು ಡೈರೆಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಸಮಸ್ಯೆ ಕಾರಣ ಅಂತ. ಎಲೆಕ್ಷನ್ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಟೈಮಲ್ಲಿ ನಾನು ಇದೇ ವಿಷಯ ಪ್ರಸ್ತಾಪ ಮಾಡಿದ್ದೆ. ಅದಾದ್ಮೇಲೆ ನಾವು ಅವರ ಕುಟುಂಬಗಳನ್ನ ಸಂಪರ್ಕ ಮಾಡ್ತೀವಿ, ಅವ್ರಿಗೇನಾದ್ರು ಆರ್ಥಿಕ ನೆರವು ಕೊಡ್ಬೇಕಾ ಕೊಡ್ತೀವಿ ಅಂತ ಹೇಳಿದ್ವಿ. ಒಂದು ಇವತ್ತು ಬೆಳಗಿನ ಜಾವ ಅಥವಾ ನಿನ್ನೆ ನೈಟ್ ಒಬ್ರು ಆಕ್ಟರ್ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ. ಮೊನ್ನೆ ಒಬ್ರು ಡೈರೆಕ್ಟರ್ ಶಂಕರ್ ನಾಗ್ ಅಂತ ಮೊನ್ನೆ ನೈಟ್ ತೀರ್ಕೊಂಡಿದ್ದಾರೆ. ಅದು ವಾಣಿಜ್ಯ ಮಂಡಳಿ ವಾಣಿಜ್ಯ ಮಂಡಳಿಯ ಸದಸ್ಯರು ಯಾರೇ ತೀರ್ಕೊಂಡ್ರು ಕೂಡ ಅವರ ಮನೆಗೆ ತತ್ಕ್ಷಣದಲ್ಲಿ ತೀರ್ಕೊಂಡು ಅಂತ ಗೊತ್ತಾದ ತಕ್ಷಣ 50,000 ಕಳಿಸ್ಕೊಡ್ತೀವಿ. ಜೊತೆನಲ್ಲಿ 4 ಲಕ್ಷ ರೂಪಾಯಿ ವೆಲ್ಫೇರ್ ಫಂಡ್ ಅಂತಾನೆ ಇದೆ ನಮ್ಮ ಸದಸ್ಯರಿಗೆ ಮಾತ್ರ, ಎಲ್ಲರಿಗೂ ಅಲ್ಲ. ತೀರ್ಕೊಂಡವ್ರಿಗೆ ಸದಸ್ಯರಾಗಿದ್ರೆ ಸೋನು ನಿಗಮ್ಗೆ ಏನ್ ಮಾಡಿದ್ರೆ ಹೇಳಿ ಕೇಳ್ತಾರೆ. ಒಂದು ಕುಲದವಲ್ಲಿ ಮೇಲೆ ಅವ್ರಿಗೆ ಆಯ್ತಲ್ಲ ಸರ್, ಅದ್ರಲ್ಲಿ ಒಂದು ಸಾಂಗ್ ಆಡಿತ್ತು ಸರ್, ಅದನ್ನ ಬ್ಯಾನ್ ಮಾಡಿದ್ದಾರೆ ಸರ್ ಅವರು. ನಿಮ್ದೇ ಹೇಳ್ರಿ ನಿಮ್ದೇನಂತ ತೀರ್ಮಾನ ತಗೊಂಡಿಲ್ಲ ಸರ್. ಈಗ ನಾಯಕ ನಟರೆಲ್ಲ ಕರೆಸ್ತಾ ಇದ್ವಿ, ಅದೆಲ್ಲ ಆದ್ಮೇಲೆ ಮೀಟಿಂಗ್ ಆದ್ಮೇಲೆ ಅವ್ರು ಸಬ್ಜೆಕ್ಟ್ನಲ್ಲೇ ಇದ್ದಾರೆ ಸರ್ ಇಲ್ಲಿವರೆಗೂ. ಸರ್ ಈಗ ಸರ್ ಅವ್ನು ಬೇರೆ ಏನಲ್ಲ ಸರ್, ಅವನು ನಾವೇನು ಅಸಹಕಾರ ಅಂತ ಹೇಳಿದೀವೋ ಅದನ್ನ ತಗೊಳ್ತೀವಿ ಅಂತ ಹೇಳಿ ಸರ್. ಮತ್ತೆ ಅದನ್ನ ಕರೆದ್ಬಿಟ್ಟು ಮಾಡ್ಬಿಟ್ಟೇನು ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು, ನಾವ್ ಹೇಳ್ದಂಗೆ ಅವ್ರು ಕೇಳ್ಬೇಕು. ವಾಣಿಜ್ಯ ಮಂಡಳಿ ಹೇಳ್ದಂಗೆ ಅದೇ ಅವನ ಕ್ಯಾಸೆಟ್ ಆಡಿಯೋ ಕ್ಯಾಸೆಟ್ ಇದು ಬಂದಿದ್ರಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ. ಕೆಟ್ಟದಾಗಿ ಹಿರಿಯ ನಟರುಗಳ ಬಗ್ಗೆ ಕೂಡ ತುಣುಕುಗಳನ್ನ ಕೆಟ್ಟ ಪದ ಬಳಸ್ಕೊಂಡು ಮಾಡಿದ್ರಲ್ಲ ಅದನ್ನು ಸೇರಿಸಿ ಕೊಡ್ತಾ ಇದೀವಿ. ಆಲ್ರೆಡಿ ಕೊಟ್ಟಿದೀವಿ, ಈಗ ಇನ್ನೊಂದು ಸರಿ ಸೈಬರ್ಗೆ ಮತ್ತೆ ಪೊಲೀಸ್ ಕಮಿಷನರ್ಗೆ ಕೊಡ್ತಾ ಇದೀವಿ. ಥ್ಯಾಂಕ್ ಯು ಸರ್. ಅಭಿಮಾನಿಗಳೇ ಮಾಡ್ಬಿಟ್ಟಾರ ಸರ್ ಕೆಲಸನ. ಅಂದ್ರೆ ನೀವು ಮಾಡಬಾರ್ದು ಅಂತನಾ? ನಾವು ಮಾಡಬಾರ್ದಾ? ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ, ಕ್ಷಮೆ ಕೇಳಿದ್ರು ಅಂತ ಎಲ್ಲ ಸೈಲೆಂಟ್ ಆದ್ರಿ ಸರ್. ಇಲ್ಲ ಸರ್, ಸೈಲೆಂಟ್ ಆಗಿಲ್ಲ ಅಧಿಕೃತವಾಗಿ ಬಿಡಿ ಹಂಗಾರೆ ಸರ್. ಇನ್ನೂ ಬಿಟ್ಟಿಲ್ಲ ಸರ್, ಇನ್ನೂ ಸಸ್ಪೆಂಡ್ ಅಲ್ಲ, ಅಸಹಾಯ ಕೊಟ್ಟಿದ್ದೀವಿ. ಒಂದೇ ಒಂದು ಲೆಟರ್ ಕೊಡಿ, ವಾಣಿಜ್ಯ ಮಂಡಳಿ ನೋಡೋಣ. ಏನು ಕೊಡ್ತೀವಿ ಬಿಡ್ತೀವಿ. ಯಾವಾಗ ಕೊಡ್ತೀರಾ? ಸತೀಶ್ ಅವರೇ ಸಸ್ಪೆಂಡ್ ಮಾಡಿಲ್ಲ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.